ಮತ್ತು ನಾನು ಇನ್ನೂ ಒಂದು ಹೇಳಲೇಬೇಕು ಏನಂತಂದರೆ, ನಿಜ ಹೇಳ್ಬೇಕಂದ್ರೆ ತುಂಬ ಜನ ಹೇಳ್ತಾರೆ ಮದುವೆ ಆಗ್ಬಿಟ್ರೆ ಲೈಫ್ ಹಂಗಿರುತ್ತೆ ಹೆಂಗಿರುತ್ತೆ, ಹುಡುಗ ಜೀವನ ಎಲ್ಲ ಹಾಳಾಗುತ್ತೆ, ಬ್ಯಾಚುಲರ್ ಲೈಫ್ ಚಂದ ಹಂಗೆ ಹೆಂಗೆ ಅಂತ. ಇರ್ಬೋದು, ಬ್ಯಾಚುಲರ್ ಲೈಫ್ ನಿಜವಾಗ್ಲೂ ಚಂದಾನೆ. ಬಟ್ ಆದರೆ ಅದು ಪರಿಪೂರ್ಣ ಅಂತ ಅನ್ಸ್ಕೊಳ್ಳೋದು ಯಾವಾಗಲೂ ನಾವು ಇಷ್ಟಪಡೋರು ನಮ್ಮ ಜೊತೆ ಇದ್ದಾಗಲೇ. ಹೇಳೋಕೆ ಚೆನ್ನಾಗಿರುತ್ತೆ ಬ್ಯಾಚುಲರ್ ಲೈಫ್ ಚೆನ್ನಾಗಿರುತ್ತೆ ಅಂತ. ಬ್ಯಾಚುಲರ್ ಲೈಫ್ ಚೆನ್ನಾಗಿರುತ್ತೆ ಅಂದರೆ ಬರೀ ಬ್ಯಾಚುಲರ್ ಲೈಫೇ ಚೆನ್ನಾಗಿರುತ್ತೆ ಅಂತ ಅಲ್ಲ, ಪ್ರತಿಯೊಂದು ಮನುಷ್ಯನ ಜೀವನನೇ ಚೆನ್ನಾಗಿರುತ್ತೆ. ಅದು ಬ್ಯಾಚುಲರ್ ಲೈಫ್ ಆಗಿರಲಿ, ಮದುವೆ ಜೀವನ ಆಗಲಿ, ಪ್ರತಿಯೊಂದೂ ಚೆನ್ನಾಗಿರುತ್ತೆ. ನಾವು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಲ್ಲ ಅಂತಂದರೆ ಯಾವಾಗ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಒಂಥರ ಬಟ್ಟೆ ಮಡಿಸಿರೋದ್ರಲ್ಲಿ ಏನೋ ಒಂಥರ ಖುಷಿ ಇತ್ತು. ಯಾಕೆಂತಂದರೆ ತುಂಬ ದಿವಸ ಆಗಿತ್ತು ಬಟ್ಟೆಗಳೆಲ್ಲ ಮಡಿಸಿ. ಯಾವಾಗಲೂ ನನಗೆ ಒಂದು ಮೊದಲಿಂದ ಏನು ಅಭ್ಯಾಸ ಅಂತಂದರೆ ಬಟ್ಟೆಗಳನ್ನೆಲ್ಲ ತ್ಯಾಗ್ ದೇಶೀತಾ ಇರೋದೇ ಎಲ್ಬೇಕಾದ್ರೆ ಅಷ್ಟು ಸಮಯ ಸ್ಪೆಂಡ್ ಮಾಡಿದ್ರು 24 ಗಂಟೆ ನನ್ನ ಹೆಂಡತಿ ಜೊತೆ ಇದ್ರೂ ನನಗೆ ಅದಾದ್ಮೇಲೆ ಮತ್ತೆ ಅನಿಸುತ್ತೆ ನನ್ನ ಲೈಫ್ ಜೊತೆ ಇರಬೇಕಂತ. ಮುಂಚೆನೇ ಏನಾದರೂ ಸಣ್ಣ ಪುಟ್ಟ ಏನಾದರೂ ಇದ್ದಿದ್ರೆ, ಸಣ್ಣ ಪುಟ್ಟ ಕೆಲಸಗಳೇನಿದೆ ಅದನ್ನು ನಾನು ಏನೋ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ. ಆ್ಯಕ್ಚುಲಿ ನಾನು ನನ್ನ ಹೆಂಡತಿಗೆ ಇವತ್ತು ಒಂದು ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸರ್ಪ್ರೈಸ್ ಏನಂದರೆ ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕದೇನೆ ಸರ್ಪ್ರೈಸು. ಏನಂತಂದರೆ ಅಶ್ವಿನಿಗೋಸ್ಕರ ಒಂದು ಇದು ಏನು ರ್ಯಾಕನ್ನು ತಂದಿದ್ದೀನಿ. ಅದರೊಳಗಡೆ ಬಟ್ಟೆಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ. ಇವತ್ತು ಅವಳು ಕೆಲ್ಸಕ್ಕೆ ಹೋಗಿದ್ದಾಳಲ್ವ, ಇವಾಗ ಇನ್ನೇನೊಂದು 5 ಗಂಟೆಗೆ ಬರ್ತಾಳೆ. 5 ಗಂಟೆಗೆ ಅವಳು ಪಾಪ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಮತ್ತೆ ಅವನ್ನೆಲ್ಲ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇ ಅದರೊಳಗಡೆ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ. ಆ್ಯಕ್ಚುಲಿ ಅಶ್ವಿನಿ ನಂದು ಒಂದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಏನು ರಿಸ್ಕ್ ಇಲ್ಲ. ನಮ್ಮ ಪ್ರೀತಿ ಪಾತ್ರಗೋಸ್ಕರ ಯಾವ ಕೆಲಸ ಮಾಡಿದ್ರು ಅದರಲ್ಲೇನು ರಿಸ್ಕ್ ಇರಲ್ಲ. ಒಂದು ಸ್ವಲ್ಪ ಓಡಾಡಬೇಕು, ಮಾತಾಡಬೇಕು, ಆ ಥರ ನನ್ನ ಮೈಂಡ್ ಸೆಟ್ಟು. ಅದೇ ಆ್ಯಕ್ಚುಲಿ ಇದು ಖುಷಿ ವಿಚಾರನೇ. ಪಾಪ ಅವಳು ಕೆಲ್ಸಕ್ಕೆ ಹೋಗಿರ್ತಾಳಲ್ವ. ನಂದು ಆ್ಯಕ್ಚುಲಿ 3:30ಗೆ ಮುಗಿದೋಗುತ್ತೆ ಕೆಲಸ. ಟ್ರಂಕ್ಗಳಿಗೆ ಎಷ್ಟೇ ಡಿಮಾಂಡ್ ಕಡಿಮೆ ಆದರೂ ಪ್ರೈಸ್ ಮಾತ್ರ ಕಡಿಮೆ ಆಗಿಲ್ಲ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನೆವರ್ ಗಿವ್ ಅಪ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ಮೊದಲು ನಿಮಗೆ ಬಂದು ತಲುಪ್ತವೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನೆವರ್ ಗಿವ್ ಅಪ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾವು ಮಾಡ್ತಕ್ಕಂಥ ಎಲ್ಲ ವೀಡಿಯೋಸ್ಗಳು ಮೊದಲು ನಿಮಗೆ ಬಂದು ತಲುಪ್ತವೆ. ಆ್ಯಕ್ಚುಲಿ ನಾನು ನನ್ನ ಹೆಂಡತಿಗೆ ಇವತ್ತು ಒಂದು ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ. ಸರ್ಪ್ರೈಸ್ ಏನಂದರೆ ತುಂಬ ದೊಡ್ಡದೇನಿಲ್ಲ, ತುಂಬ ಚಿಕ್ಕದೇನೆ ಸರ್ಪ್ರೈಸು. ಏನಂತಂದರೆ ಅಶ್ವಿನಿಗೋಸ್ಕರ ಒಂದು ಇದು ಏನು ರ್ಯಾಕನ್ನು ತಂದಿದ್ದೀನಿ. ಅದರೊಳಗಡೆ ಬಟ್ಟೆಗಳನ್ನ ಇಟ್ಕೊಳ್ಳೋದಕ್ಕೋಸ್ಕರ. ಇವತ್ತು ಅವಳು ಕೆಲ್ಸಕ್ಕೆ ಹೋಗಿದ್ದಾಳಲ್ವ, ಇವಾಗ ಇನ್ನೇನೊಂದು 5 ಗಂಟೆಗೆ ಬರ್ತಾಳೆ. 5 ಗಂಟೆಗೆ ಅವಳು ಪಾಪ ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಮತ್ತೆ ಅವನ್ನೆಲ್ಲ ಬಟ್ಟೆ ಎಲ್ಲ ಜೋಡಿಸ್ಕೊಳ್ಳೋದೆಲ್ಲ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನೇ ಅದರೊಳಗಡೆ ಬಟ್ಟೆ ಎಲ್ಲ ಜೋಡಿಸ್ಬಿಟ್ಟು ಅವಳಿಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ. ನಿನ್ನ ಬಟ್ಟೆಗಳನ್ನು ನೀನು ಬರೋಷ್ಟೊತ್ತಿಗೆ ರೆಡಿ ಮಾಡಿಟ್ಟಿದ್ದೀನಿ ಅಂತ ಅಷ್ಟೇ. ಸೊ ಅದೇ ಉದ್ದೇಶ, ಅದನ್ನೇ ನಾನು ಇವತ್ತು ವಿಲಾಗಾಗಿ ಮಾಡ್ತಾಯಿದ್ದೀನಿ. ವಿಡಿಯೋನೇ ಮಾಡ್ತಾರೆ. ಉದ್ದೇಶ ಏನಂತಂದರೆ ನಾನೇನೋ ಅವಳು ದೊಡ್ಡದು ಮಾಡ್ಕೊಡ್ತಾ ಇದ್ದೀನಿ ಅಂತಲ್ಲ, ಇದರಿಂದ ಇನ್ಯಾರೋ ಒಬ್ಬರು ಇನ್ಸ್ಪೈರ್ ಆಗಲಿ, ಅವರು ಒಂದು ಸ್ವಲ್ಪ ಏನಾದರೂ ಮಾಡಲಿ ಅವರ ಪ್ರೀತಿ ಪಾತ್ರರಿಗೆ ಅಂತ ಒಂದು ಉದ್ದೇಶ ಅಷ್ಟೇ ನಂದು. ಸೊ ಏನಂತಂದರೆ ಅಶ್ವಿನಿ ನಾವು ಇಬ್ಬರು ಮದುವೆ ಆಗಿದ್ದಾದಮೇಲೆ ನಮ್ಮನೆ ಒಳಗಡೆ ಆಲ್ರೆಡಿ ಒಂದು ಬೀರ್ ಇದೆ. ಬಟ್ ಆದರೆ ಆ ಬೀರ್ ಒಳಗಡೆ ಅಪ್ಪ ಅಮ್ಮ ನಂದು ಎಲ್ಲರದ್ದು ಬಟ್ಟೆಗಳು ತುಂಬ ಹೋಗಿದೆ. ಆ್ಯಕ್ಚುಲಿ ಅಲ್ಲಿ ಸ್ಪೇಸೇ ಇಲ್ಲ. ನನ್ನ ಬಟ್ಟೆಗಳು ತುಂಬ ಕಡಿಮೆ ಜಾಗದಲ್ಲಿ ಇಟ್ಕೊಂಡಿದ್ದೀನಿ. ನಮ್ಮ ಅಮ್ಮನವೇ ಜಾಸ್ತಿ ಬಟ್ಟೆಗಳಿದ್ದಾವೆ, ನಮ್ಮ ಅಪ್ಪನವು ಕೂಡ ಕಡಿಮೆ ಬಟ್ಟೆಗಳಿದ್ದಾವೆ. ಬಟ್ ಆದರೆ ಇನ್ನೊಂದು ಎಕ್ಸ್ಟ್ರಾ ಬೀರ್ನ ಅವಶ್ಯಕತೆ ಇತ್ತು. ಬೀರ್ನ ತರಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಆದರೆ ಬೀರ್ನ ಇಡೋದಕ್ಕೆ ನಮ್ಮ ಮನೆಯಲ್ಲಿ ಎಕ್ಸ್ಟ್ರಾ 2 ಬೀರ್ನ ಇಟ್ಕೊಳ್ಳೋಷ್ಟು ಮನೆಯಲ್ಲಿ ಜಾಗ ಇಲ್ಲ. 2 ರೂಮ್ ಇರೋವಂಥ ಮನೆಯೇ ನಮ್ಮದು. ಬಟ್ ಸ್ಟಿಲ್ ಏನು ಬೀರ್ನ 2ನೇ ಬೀರ್ನ ತಗೊಬಂದ್ಬಿಟ್ರೆ ಅದನ್ನ ಇಡೋದಕ್ಕೆ ಇಲ್ಲಿ ಸ್ಪೇಸ್ ಸಮಸ್ಯೆ ಆಗುತ್ತೆ. ಯಾಕೆಂತಂದರೆ ಬೀರ್ ತಂದರೆ ಚೆನ್ನಾಗಿರೋದು ದೊಡ್ಡ ತರಬೇಕು ಅಂತ ನನಗೆ ಆಸೆ. ದೊಡ್ಡದು ತಗೊಬಂದ್ಬಿಟ್ರೆ ತಗೊಂಬರ್ಬೋದು, ತಗೋಬರೋಕ್ಕೇನಿಲ್ಲ, ಅದ್ರದ್ದೇನೇನು ಅಮೌಂಟಿನ ಸಮಸ್ಯೆ ಇಲ್ಲ. ಬಟ್ ಅದೇ ಇಲ್ಲಿ ಇಡೋದಕ್ಕೆ ಒಳ್ಳೆ ಸರಿಯಾದ ಪ್ಲೇಸಸ್ ಇಲ್ಲ ಸರಿನಾ. ಸೊ ಅದಕ್ಕೋಸ್ಕರ ಬೀರ್ ಬೇಡ ಈ ಸದ್ಯಕ್ಕೆ ಅಂತ ಹೇಳಿ ಟೆಂಪ್ರವರಿಗೆ ಒಂದು ತಾತ್ಕಾಲಿಕ ಒಂದು ಸ್ವಲ್ಪ ದಿವಸಕ್ಕೋಸ್ಕರ ಅಂತ ಹೇಳಿ ನಿನ್ನೆ ಹೋಗಿ ಒಂದು ಇದು ಟ್ರಂಕ್ನ ತಗೊಂಬಂದಿದ್ದೀನಿ. ಟ್ರಂಕ್ ಅರೌಂಡ್ 1600 ಸಮಥಿಂಗ್ ಹೇಳಿದ್ರು. ಅದು ಹೇಗೆ ಹಂಗೆ ಮಾತಾಡಿ ಕೊನೆಗೆ ಒಂದು 1200-300ವರೆಗೂ ಒಂದು ರೇಂಜ್ಗೆ ಇಳಿಸಿ ಬೆಲೆನ ಒಂದು ಏನು ಟ್ರಂಕ್ ತಗೊಂಬಂದಿದ್ದೀನಿ. ಅದರೊಳಗಡೆ ಬಟ್ಟೆ ಇಡೋ ಥರ ಟ್ರಂಕ್ ಹೇಗಿದೆ ಅಂತ ಒಂದ್ಸರಿ ತೋರಿಸ್ತೀನಿ, ನೀವು ಕೂಡ ನೋಡ್ಬಿಡಿ. ಇಲ್ಲಿದೆ ನೋಡಿ, ಇಲ್ಲಿದೆ. ತಗೊಳ್ತೀನಿ ಅದನ್ನು ಈ ಕಡೆಗೆ. ಆ್ಯಕ್ಚುಲಿ ಟ್ರಂಕು ಒಂದು ಸ್ವಲ್ಪ ತೂಕ ಇದೆ. ಸಾಮಾನ್ಯವಾಗಿ ಈ ಥರ ಟ್ರಂಕ್ಗಳನ್ನ ನಾವು ಯಾವಾಗ ಬಳಸಿದ ನೆನಪು ಅಂತಂದರೆ, ನಾನು ಮುಂಚೆ ಹಾಸ್ಟೆಲ್ಗೆ ಹೋಗ್ತಾ ಇದ್ದೆ. ಇಲ್ಲಿ ಆದಿಚುಂಚನಗಿರಿಗೆ ಫಸ್ಟ್ ಪಿ ಯು ಸಿನಲ್ಲಿ ನಾನು ಜಾಯಿನ್ ಆದಾಗ ಟ್ರಂಕ್ ತಗೊಂಡು ಹಾಸ್ಟೆಲ್ಗೆ ಹೋಗ್ತಾ ಇದ್ದೆ. ಆವಾಗ ಟ್ರಂಕಿನ ಮಹತ್ವ ತುಂಬ ಇತ್ತು, ಟ್ರಂಕಿಗೆ ಡಿಮಾಂಡು ಅಷ್ಟಿತ್ತು. ಇವಾಗ ಈ ಟ್ರಂಕ್ಗಳನ್ನ ಬಳಸೋ ಸಂಖ್ಯೆ ಬಹಳ ಕಡಿಮೆ ಆಗುತ್ತೆ.
ತುಂಬ ಅಂದರೆ ತುಂಬ ಕಡಿಮೆ ಆಗಿದೆ. ಆದರೂ ಟ್ರಂಕ್ಗಳಿಗೆ ಎಷ್ಟೇ ಏನೋ ಡಿಮಾಂಡ್ ಕಡಿಮೆ ಆದರೂ ಪ್ರೈಸ್ ಮಾತ್ರ ಕಡಿಮೆ ಆಗಿಲ್ಲ. ಪ್ರೈಸ್ ಮಾತ್ರ ಅಷ್ಟೇ ಇದೆ. ಈ ಟ್ರಂಕ್ ಹೆಂಗೈತೆ ಅಂತ ತೋರಿಸ್ತೀನಿ ಬನ್ನಿ. ಟ್ರಂಕ್ ಆ್ಯಕ್ಚುಲಿ ಇದು ತುಂಬ ದೊಡ್ಡದು, ಇದಕ್ಕಿಂತ ಜಾಸ್ತಿ ಅಳ್ತಿದ್ದು ಬರಲ್ಲ ಅಂತ ಹೇಳಿದ್ರು. ಒಂದ್ಸರಿ ತೋರಿಸ್ತೀನಿ ನೋಡಿ. ನಿಜವಾಗ್ಲೂ ಚೆನ್ನಾಗಿದೆ ಟ್ರಂಕ್. ಆ್ಯಕ್ಚುಲಿ ತುಂಬ ವೆಯ್ಟ್ ಆಗಿದೆ, ಗಟ್ಟಿ ಇದೆ. ಇದರಲ್ಲಿ ಸ್ವಲ್ಪ ಸಾಕಷ್ಟು ಬಟ್ಟೆಗಳನ್ನ ಇಟ್ಕೋಬೋದು, ತುಂಬ ಸಾಕಷ್ಟು ಬಟ್ಟೆಗಳನ್ನ ಇಟ್ಕೋಬೋದು. ಹೆಂಗೋ ಇದನ್ನು ಕ್ಲೋಸ್ ಮಾಡೋಕ್ಕೆ ಎಲ್ಲ ಈ ಥರ ಕೊಟ್ಟಿದ್ದಾರೆ. ಬೀಗ ಈಗ ಹಾಕ್ಕೋಬೋದು, ಈ ಥರ ಬೀಗ ಈಗ ಹಾಕ್ಕೋಬೋದು. ಇಲ್ಲಿ ಕ್ಲೋಸ್ ಮಾಡೋಕ್ಕೆಲ್ಲ ಕೊಟ್ಟಿದ್ದಾರೆ. ಈ ಥರ ಟ್ರಂಕ್ ತುಂಬ ಚೆನ್ನಾಗಿದೆ. ಇದರೊಳಗಡೆ ಏನಾದರೂ ಇಲ್ಲಿಯನ್ನ ಇಟ್ಕೊಳ್ಳೋದಾದ್ರೆ ಬೇಕಾದ್ರೆ ಇಂಪಾರ್ಟೆಂಟ್ ಇರೋ ಅಂತ ಇಲ್ಲಿ ಇಟ್ಕೋಬೋದು. ಎಲ್ಲ ವ್ಯವಸ್ಥೆಗಳನ್ನ ಮಾಡಿದ್ದಾರೆ, ಏನು ಪರವಾಗಿಲ್ಲ, ಎಲ್ಲ ವ್ಯವಸ್ಥೆ ಇದೆ. ನಾನೀಗ ಇದರೊಳಗಡೆ ಅವಶ್ಯಕವಾಗಿ ಬೇಕಾಗಿರೋಂಥವನ್ನ ನೀಟಾಗಿ ಇದರಲ್ಲಿ ಜೋಡಿಸ್ಬಿಟ್ಟು ಇಡಬೇಕು. ಇದೇ ನಾನು ಮಾಡಬೇಕಾಗಿರೋ ಕೆಲಸ, ಸರಿನಾ? ಇದು ಏನು ರಿಸ್ಕ್ ಇಲ್ಲ. ನಮ್ಮ ಪ್ರೀತಿ ಪಾತ್ರಗೋಸ್ಕರ ಯಾವ ಕೆಲಸ ಮಾಡಿದ್ರು ಅದರಲ್ಲೇನು ರಿಸ್ಕ್ ಇರಲ್ಲ. ಆ್ಯಕ್ಚುಲಿ ಇದು ಖುಷಿ ವಿಚಾರನೇ. ಪಾಪ ಅವಳು ಕೆಲ್ಸಕ್ಕೆ ಹೋಗಿರ್ತಾಳಲ್ವ. ನಂದು ಆ್ಯಕ್ಚುಲಿ 3:30ಗೆ ಮುಗಿದೋಗುತ್ತೆ ಕೆಲಸ. ನಾನು ಬೆಳಗ್ಗೆ 9:30 10 ಗಂಟೆಗೆ ಹೋದರೆ 10 ಗಂಟೆಯಿಂದ 3:30ಗೆ ನನ್ನ ವರ್ಕು ಮುಗಿದೋಗ್ಬಿಡುತ್ತೆ. ಬಟ್ ಆದರೆ ಅಶ್ವಿನಿದು 5 ಗಂಟೆವರೆಗೂ ಅವಳದು ವರ್ಕ್ ಇರುತ್ತೆ ಅಲ್ವಾ. ಪಾಪ ಅವಳಿಗೂ ಹೋಗ್ಬಂದು ಟಯರ್ಡ್ ಆಗಿರುತ್ತೆ. ನನಗೆ ಆಸೆ ಏನಂತಂದರೆ ಅವಳು ಕೆಲಸದಿಂದ ಬಂದ ಮೇಲೆ ನಾನು ಅವಳು ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕು, ಒಂದು ಸ್ವಲ್ಪ ಓಡಾಡಬೇಕು, ಮಾತಾಡಬೇಕು. ಆ ಥರ ನನ್ನ ಮೈಂಡ್ ಸೆಟ್ಟು. ಅದೇ ಉದ್ದೇಶಕ್ಕೆ ಅಷ್ಟೇ. ಅದಕ್ಕೆ ಮುಂಚೆನೇ ಏನಾದರೂ ಸಣ್ಣ ಪುಟ್ಟ ಏನಾದರೂ ಇದ್ದಿದ್ರೆ, ಸಣ್ಣ ಪುಟ್ಟ ಕೆಲಸಗಳೇನಿದೆ ಅದನ್ನು ನಾನು ಏನೋ ಕಂಪ್ಲೀಟ್ ಮಾಡ್ಕೊಂಡ್ಬಿಟ್ರೆ ಅವಳು ಬರೋ ಅಷ್ಟೊತ್ತಿಗೆ ಆರಾಮಾಗಿ ನಾನು ವೈಫ್ ಬಂದಮೇಲೆ ಒಂದು ಸ್ವಲ್ಪ ಓಡಾಡ್ಬೋದು, ಮಾಡ್ಬೋದು, ಅದೆಲ್ಲ ಪಾಸಿಬಲ್ ಇರುತ್ತೆ. ಸೊ ಅದಕ್ಕೋಸ್ಕರ ಅಷ್ಟೇ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಬೇಕಂತ. ಯಾಕೆ ಅಂತಂದರೆ ಒಂದು ನನ್ನ ಪ್ರಕಾರ ಲೈಫ್ ತುಂಬ ಚಿಕ್ಕದು. ಆ ಚಿಕ್ಕಗಿರೋ ಲೈಫ್ನ ಅದ್ಧೂರಿಯಾಗಿ ಅಂದರೆ ಚಿಕ್ಕ ಚಿಕ್ಕ ವಿಚಾರಗಳಲ್ಲೇ, ಚಿಕ್ಕ ವಿಚಾರಗಳನ್ನೇ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋ ಥರ ಸ್ಪೆಂಡ್ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಸೊ ಲೈಫ್ ತುಂಬ ಸಿಂಪಲ್ಲಾಗಿರುತ್ತೆ. ನಾವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೋಬಾರ್ದು. ನಮ್ಮ ಆ್ಯಕ್ಚುಲಿ ಅಶ್ವಿನಿ ನಂದು ಒಂದು ಲವ್ ಕಮ್ ಅರೇಂಜ್ ಮ್ಯಾರೇಜು. ಅದನ್ನು ನಾನು ಹೇಳಿಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಮಾಡೋ ಅವಶ್ಯಕತೆ ಇದೆ. ಅದನ್ನು ಯಾವಾಗಾದ್ರೂ ಒಂದ್ಸರಿ ಮಾಡ್ತೀನಿ. ಅಶ್ವಿನಿ ಹತ್ರ ಇರೋಂಥ ಎಲ್ಲ ಬಟ್ಟೆಗಳಲ್ಲಿ ನನಗೆ ಈ ವೇಲಂದು ತುಂಬ ಇಷ್ಟ. ಇದೊಂಥರ ಚೆನ್ನಾಗಿದೆ. ಯಾಕೆಂದರೆ ಇದರಲ್ಲಿ ಮಣಿಗಳೆಲ್ಲ ಇದೆ. ನಮ್ಮ ಹುಡುಗಿ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಅದಕ್ಕೋಸ್ಕರ ಈ ವೇಲ್ ಅಂದರೆ ನನಗೆ ತುಂಬ ಇಷ್ಟ. ಮತ್ತಿನ್ನೇನು ಅಂತಂದರೆ ಅಶ್ವಿನಿ ಮಾಡಿರೋದು DMLT. ಅವಳು ಲ್ಯಾಬ್ ಟೆಕ್ನಿಷಿಯನ್. ಲ್ಯಾಬ್ ಟೆಕ್ನಿಷಿಯನ್ ಅಂದರೆ ಗೊತ್ತಲ್ಲ, ಈ ಬ್ಲಡ್ ಚೆಕಪ್ ಮಾಡೋದು, ಥೈರಾಯ್ಡ್ ಚೆಕ್ ಮಾಡೋದು, BP ಶುಗರ್ ಚೆಕ್ ಮಾಡೋದು, ಆ ಥರ ಎಲ್ಲ ಇರುತ್ತಲ್ಲ. ಸೊ ಆ ಥರದ್ದು ಅವಳು ಅದನ್ನು ಓದಿರೋದು. DMLTನ ಕಂಪ್ಲೀಟ್ ಮಾಡ್ಕೊಂಡಿದ್ದಾಳೆ. ನಂದು ಮಾಮೂಲಿ M.Com ಆಗಿರೋದ್ರಿಂದ ನಾನು ಒಂದು ಕಾಲೇಜಲ್ಲಿ ಲೆಕ್ಚರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ವಿಡಿಯೋ ನೋಡೋ ಎಷ್ಟೋ ಜನಗಳಿಗೆ ವಿಡಿಯೋ ಏನು ನೋಡ್ತಾ ಇದ್ದಾರೆ ಎಷ್ಟೊಂದು ಜನಗಳಿದಾರಲ್ಲ, ಎಷ್ಟೊಂದು ಜನಗಳಿಗೆ ಗೊತ್ತಿಲ್ಲ. ಕೆಲವ್ರು ಏನು ಅನ್ಕೋತಾರೆ, ಇವರು ವಿಡಿಯೋಗಳನ್ನ ಮಾಡ್ಕೊಂಡು ಟೈಮೆಲ್ಲ ವೇಸ್ಟ್ ಮಾಡ್ತಾರೆ ಅಂತೆಲ್ಲ ಅನ್ಕೋತಾರೆ. ಆ ಥರ ಏನಿಲ್ಲ. ಖಾಲಿ ಇರೋ ಟೈಮ್ಗಳಲ್ಲೇ ವಿಡಿಯೋ ಎಲ್ಲ ಮಾಡಬೇಕು ಅಂತ ನಾನು ಬಯಸ್ತೀನಿ. ಸೊ ಹಾಗಾಗಿ ನಾವು ಸುಮ್ಮನೆ ಇರೋ ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ವಿಡಿಯೋಗಳು ಮಾಡ್ತಿರ್ತೀವಿ. ಆ ಥರ ಏನಲ್ಲ. ಸುಮ್ಮನೆ ಏನು ಮಾಡ್ತೀವಿ ಅಂತಂತಂದರೆ, ಇಬ್ಬರು ಕೆಲ್ಸಕ್ಕೆ ಹೋಗಿ ಬಂದು ಟೈಮ್ ಏನು ಉಳಿಯೋ ಟೈಮಲ್ಲಿ ಗೊತ್ತಾಯ್ತಲ್ಲ, ಒಂದು ನಿಮಿಷ, ಉಳಿಯೋ ಟೈಮಲ್ಲಿ ವಿಡಿಯೋ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ನೋಡಿ ಆ ಟೈಮಲ್ಲಿ ವಿಡಿಯೋಗಳನ್ನ ಮಾಡ್ತಿರ್ತೀವಿ. ಅದಿರಲಿ. ಇದು ನಮ್ಮ ಕಾಲೇಜಲ್ಲಿ ಕೊಟ್ಟಿರೋಂಥ ಒಂದು ಗಿಫ್ಟು ನನಗೆ. ಇದನ್ನು ಕೂಡ ಇಡೋಕ್ಕೆ ಒಂದು ಒಳ್ಳೆ ಸ್ಥಳ ಹುಡುಕಬೇಕು. ಆ್ಯಕ್ಚುಲಿ ಈ ಚೇರ್ ಮೇಲ್ಗಡೆ ನಮ್ಮ ರೂಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ನೋಡಿ ಮೇಕಪ್ ಕಿಟ್ ಹೆಣ್ಮಕ್ಳಿಗೆ ಅದು ತುಂಬ ಮುಖ್ಯ. ಎಲ್ಲ ಒಂದೇ ಚೇರ್ ಮೇಲೆ ಹಾಕ್ಬಿಟ್ಟಿದ್ದೀನಿ. ತೊಳೆದು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ರೆ ಈ ರೂಮ್ನ ಆ್ಯಕ್ಚುಲಿ ಒಂದ್ಸರಿ ನಾನೇ ಪೂರ್ತಿ ಇದು ಮಾಡ್ಕೊಂಡಿದ್ದೆ. ಆದರೆ ಈಗ ಅವ್ರ ಬಟ್ಟೆಗಳನ್ನೆಲ್ಲ ಒಂದು ಇದರೊಳಗಡೆ ಏನೋ ಅದರೊಳಗಡೆ ತುಂಬಬೇಕಲ್ಲ, ಅದೊಂದಕ್ಕೆ ಬೇಕಾಗಿರೋ ಸಿದ್ಧತೆಗಳನ್ನ ಇವಾಗ ಸದ್ಯಕ್ಕೆ ಮಾಡ್ಕೋಬೇಕಾಗಿದೆ. ಪಾಪ ನಮ್ಮ ಹುಡುಗಿ ಹತ್ರ ಕೆಲವೇ ಡ್ರೆಸ್ಗಳಿರೋದು, ಇನ್ನೊಂದು 2 ಜೊತೆ ಹೊಸ ಡ್ರೆಸ್ಗಳನ್ನ ಕೊಡಿಸ್ಬೇಕು. ನೋಡಿ ಪಾಪ ಇಷ್ಟು ದಿವಸ ಬೇಜಾರು ಮಾಡ್ಕೊಳ್ಳೋದು. ಒಂದು ದಿವಸ ಅವಳು ಕಂಪ್ಲೇಂಟ್ ಮಾಡಿಲ್ಲ, ನನಗೆ ಏನೋ ಬಟ್ಟೆ ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಹಾಗೆ ಹೀಗೆ ಅಂತ. ಒಂದು ದಿವಸಕ್ಕೂ ಕಂಪ್ಲೇಂಟ್ ಮಾಡಿಲ್ಲ ಪಾಪ. ಇದರಲ್ಲಿ ಚೇರ್ ಮೇಲ್ಗಡೆ ಎಲ್ಲ ಇಟ್ಕೊಂಡಿದ್ದು. ಇದಕ್ಕೇನಾದರೂ ಒಂದು ಒಳ್ಳೆ ವ್ಯವಸ್ಥೆ ಮಾಡಬೇಕಂತ ನಾನು ಯೋಚನೆ ಮಾಡಿದ್ದೀನಿ. ಆದರೆ ಮನೆಯಲ್ಲಿ ಜಾಗ ಇಲ್ಲದೆ ಇರೋದ್ರಿಂದ ಬೀರ್ ತರೋಕ್ಕಾಗಿಲ್ಲ.
ದೇವರು ಮುಂದಿನ ದಿನಗಳಲ್ಲಿ ಆಶೀರ್ವಾದ ಮಾಡಿದ್ರೆ ಏನಾರು ಒಂದು ಮಾಡ್ಬೋದು ಅಲ್ವಾ. ಮತ್ತು ಇನ್ನೇನಿಲ್ಲ, ಈ ಬಟ್ಟೆಗಳೆಲ್ಲ ಒಂದು ಕಡೆ ಹಾಕೊಂಡ್ಬಿಟ್ರೆ ನನಗೆ ಆರಾಮಾಗಿ ಮಡಚಿ ಅದು ಬ್ಯಾಗ್ರೊಳಗಡೆ ಇಡೋದಕ್ಕೆ ಅನುಕೂಲ ಆಗುತ್ತೆ. ಪಾಪ ನಮ್ಮ ಹುಡುಗಿ ಮದುವೆ ದೇವತೆ ಅಂತೇಳು, ಎಲ್ಲ ಯಾವುದೇ ಇದೂ ಬೇಜಾರು ಮಾಡ್ಕೊಳ್ಳಲ್ಲ. ಏನೇ ಹೇಳಿದ್ರು ಸರೀರಿ ಸರೀರಿ ಊರಿ ಆರಿ ಅಂತ ಅಂತಿರ್ತಾರೆ. ಸೊ ಹಾಗಾಗಿ ಅವಳಿಗೂ ಜಾಸ್ತಿ ರಿಸ್ಕ್ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ. ಅವಳಿಗೆ ನನಗೇನಂತಂದರೆ ಇಬ್ಬರು ಪ್ರೀತಿಯಿಂದ ಇರಬೇಕು ಅಷ್ಟೇ. ನಮ್ಮದೇನು ಅದಕ್ಕಿಂತ ಜಾಸ್ತಿ ಯಾವ ನಿರೀಕ್ಷೆನೂ ಇಲ್ಲ ನನಗಂತೂ. ಮತ್ತು ನಾನು ಇನ್ನೂ ಒಂದು ಹೇಳಲೇಬೇಕು, ಏನಂತಂದರೆ ನಿಜ ಹೇಳ್ಬೇಕಂದ್ರೆ ತುಂಬ ಜನ ಹೇಳ್ತಾರೆ ಮದುವೆ ಆಗ್ಬಿಟ್ರೆ ಲೈಫ್ ಹಂಗಿರುತ್ತೆ ಹೆಂಗಿರುತ್ತೆ, ಹುಡುಗ ಜೀವನ ಎಲ್ಲ ಹಾಳಾಗುತ್ತೆ, ಬ್ಯಾಚುಲರ್ ಲೈಫ್ ಚಂದ ಹಂಗೆ ಅಂತ. ಇರ್ಬೋದು, ಬ್ಯಾಚುಲರ್ ಲೈಫ್ ನಿಜವಾಗ್ಲೂ ಚಂದಾನೆ. ಬಟ್ ಆದರೆ ಅದು ಪರಿಪೂರ್ಣ ಅಂತ ಅನ್ಸ್ಕೊಳ್ಳೋದು ಯಾವಾಗಲೂ ನಾವು ಇಷ್ಟಪಡೋರು ನಮ್ಮ ಜೊತೆ ಇದ್ದಾಗಲೇ. ಹೇಳೋಕೆ ಚೆನ್ನಾಗಿರುತ್ತೆ ಬ್ಯಾಚುಲರ್ ಲೈಫ್ ಚೆನ್ನಾಗಿರುತ್ತೆ ಅಂತ. ಬ್ಯಾಚುಲರ್ ಲೈಫ್ ಚೆನ್ನಾಗಿರುತ್ತೆ ಅಂದರೆ ಬರೀ ಬ್ಯಾಚುಲರ್ ಲೈಫ್ ಚೆನ್ನಾಗಿರುತ್ತೆ ಅಂತ ಅಲ್ಲ, ಪ್ರತಿಯೊಂದು ಮನುಷ್ಯನ ಜೀವನನೇ ಚೆನ್ನಾಗಿರುತ್ತೆ. ಅದು ಬ್ಯಾಚುಲರ್ ಲೈಫ್ ಆಗಿರಲಿ, ಮದುವೆ ಜೀವನ ಆಗಲಿ, ಪ್ರತಿಯೊಂದೂ ಚೆನ್ನಾಗಿರುತ್ತೆ. ನಾವು ಅದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋದರೆ ಚೆನ್ನಾಗಿರುತ್ತೆ. ಚೆನ್ನಾಗಿ ನಡೆಸ್ಕೊಂಡು ಹೋಗಲಿಲ್ಲ ಅಂತಂದರೆ ಯಾವ ಚೆನ್ನಾಗಿರುತ್ತೆ, ಬ್ಯಾಚುಲರ್ ಲೈಫು ಚೆನ್ನಾಗಿರಲ್ಲ, ವೈವಾಹಿಕ ಜೀವನನೂ ಚೆನ್ನಾಗಿರಲ್ಲ. ಚೆನ್ನಾಗಿರುತ್ತೆ ಚೆನ್ನಾಗಿರಲ್ಲ ಅಂತ ಅನ್ನೋದು ಅದು ಏನು ನಮ್ಮ ಇದ್ರ ಮೇಲೆ ನಿರ್ಧಾರ ಆಗಿರುತ್ತೆ, ಆಯಿತಾ. ಸೊ ಹಾಗಾಗಿ ಮದುವೆ ಲೈಫ್ ಚೆನ್ನಾಗಿರಲ್ಲ ಹಾಗೆ ಹೀಗೆ ಆ ಥರ ಎಲ್ಲ ಅನ್ಕೊಳಕ್ಕಾಗಲ್ಲ. ಪ್ರತಿಯೊಂದು ಜೀವನನೂ ಚೆನ್ನಾಗಿರುತ್ತೆ, ಯಾಕೆಂದರೆ ಪ್ರತಿಯೊಂದು ದೇವ್ರು ಕೊಟ್ಟರೆ ಜೀವನ ಆಗಿರುತ್ತೆ. ನಾವೇನು ಮಾಡ್ತೀವಿ ಅಂತಂದರೆ ಯಾವುದು ದೇವ್ರು ಕೊಟ್ಟರೆ ಜೀವನ ಚೆನ್ನಾಗಿರುತ್ತೋ ಅದನ್ನು ಸರಿಯಾಗಿ ಎಕ್ಸ್ಪೆಕ್ಟ್ ಮಾಡೋದಾಗಲಿ ಅಥವಾ ಸರಿಯಾಗಿ ಅದನ್ನು ನಿಭಾಯಿಸೋ ರೀತಿ ನಮ್ಗೆ ತಿಳ್ಕೊಳ್ಳಿಲ್ಲ ಅಂತಂದರೆ, ಸರಿಯಾಗಿ ನಿಭಾಯಿಸೋದು ಹೇಗೆ ಅಂತ ನಾವು ಅರ್ಥ ಮಾಡ್ಕೊಂಡು ಅದನ್ನು ಮಾಡ್ಕೊಂಡು ಹೋಗಲಿಲ್ಲ ಅಂತಂದರೆ ಯಾವ ಜೀವನ ಚೆನ್ನಾಗಿರುತ್ತೆ. ಮದುವೆಗಿಂತ ಮುಂಚೆ ಜೀವನನೂ ಚೆನ್ನಾಗಿರಲ್ಲ, ಮದುವೆ ಆದಮೇಲೆ ಜೀವನನೂ ಚೆನ್ನಾಗಿರಲ್ಲ ಅಲ್ವಾ. ಸೊ ಹಾಗಾಗಿ ಜೀವನ ಚೆನ್ನಾಗಿರಬೇಕು ಅಂತಂದರೆ ಏನು ಮದುವೆ ಮುಂಚೆ ಅಥವಾ ಮದುವೆ ನಂತರ ಜೀವನ ಚೆನ್ನಾಗಿರುತ್ತೆ ಆ ಥರ ನಿರ್ಧಾರ ಆಗಲ್ಲ. ಅದ್ರ ಬದಲಾಗಿ ನಾವು ಅದನ್ನು ಹೇಗೆ ನಿಭಾಯಿಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ, ಆಯಿತಾ. ಸೊ ಹಾಗಾಗಿ ಮದುವೆ ಆಗಿ ಜೀವನ ಚೆನ್ನಾಗಿರಲ್ಲ ಆ ಥರ ಯಾರಾದ್ರು ಹೇಳಿದ್ರೆ, ಅಥವಾ ಮದುವೆ ಆಗದಿರೋ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ ಅದೆಲ್ಲ ನಮ್ಮ ಭ್ರಮೆ ಅಥವಾ ಕಲ್ಪನೆ ಅಷ್ಟೇ, ಗೊತ್ತಾಯ್ತಾ. ಸೊ ಹಾಗಾಗಿ ಆ ಥರವೆಲ್ಲ ನಾವು ಇದನ್ನ ಮಿತ್ಸ್ಗಳನ್ನ ಇಟ್ಕೋಬಾರ್ದು, ಅದೆಲ್ಲ ನಿಜ ಅಲ್ಲ. ಪ್ರತಿಯೊಂದು ಮನುಷ್ಯನ ಜೀವನನೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಅದು ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ನಾವೇನು ಮಾಡ್ತೀವಿ, ಎಲ್ಲ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡಿರೋದೆಲ್ಲ ಸಿಕ್ಕಿದ್ರೆ ಮಾತ್ರ ನಾವು ಚೆನ್ನಾಗಿರ್ತೀವಿ ಅಂತ ಅನ್ಕೋತೀವಿ. ಎಲ್ಲ ಸಿಕ್ಕಿದ್ರೆ ಮಾತ್ರ ಚೆನ್ನಾಗಿರ್ಬೇಕು ಅಂತೇನಿಲ್ಲ. ಏನು ನಮ್ಮ ಹತ್ರ ಏನಿರುತ್ತೋ ಅದರಲ್ಲೇ ನಾವು ಚೆನ್ನಾಗಿರೋಕ್ಕೆ ಪಾಸಿಬಲ್ ಇರುತ್ತೆ. ನಾವೇನು ಮಾಡ್ತೀವಿ, ಏನು ಸಿಗುತ್ತೋ ಏನು ಸಿಕ್ಕಿರುತ್ತೋ ಏನಿರುತ್ತೋ ನಮ್ಮ ಹತ್ರ ಅದರಲ್ಲೇ ನೆಮ್ಮದಿಯಾಗಿರೋದಕ್ಕೆ ಬಯಸಲ್ಲ. ಸೈಕಲ್ ಇದ್ದಾಗ ಬೈಕ್ ಬೇಕು ಅಂತೀವಿ, ಬೈಕ್ ಇದ್ದಾಗ ಕಾರ್ ಬೇಕು ಅಂತೀವಿ, ಕಾರ್ ಇದ್ದಾಗ ಫ್ಲೈಟ್ ಬೇಕು ಅಂತಿರ್ತೀವಿ, ಫ್ಲೈಟ್ ಇದ್ಬಿಟ್ರೆ ಇನ್ನೂ ಏನಾರು ಬೇಕಂತ ಕರಿತೀವಿ, ಇನ್ನೂ ಬೇಕಂತ ಅಂತೀವಿ. ಸೊ ಹಾಗಾಗಿ ಈ ಮನುಷ್ಯನಿಗೆ ಸ್ವಲ್ಪ ಆಸೆಗಳು ಜಾಸ್ತಿ, ಆಯಿತಾ. ಸೊ ಹಾಗಾಗಿ ಮನುಷ್ಯನಿಗೆ ಸ್ವಲ್ಪ ಆಸೆಗಳು ಜಾಸ್ತಿ ಇರೋದ್ರಿಂದ ನಾವು ಮನುಷ್ಯ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ ಅಂತ ಹೇಳ್ಬೋದು ಬೇಕಾದ್ರೆ. ಸೊ ಅಷ್ಟೇ, ಮತ್ತೇನೇ ಇಲ್ಲ. ನನಗೆ ಆ್ಯಕ್ಚುಲಿ ಸ್ಟಾರ್ಟಿಂಗು ಯೂಟ್ಯೂಬ್ ವೀಡಿಯೋಗಳನ್ನ ಮಾಡಬೇಕಾದ್ರೆ ಅಯ್ಯೋ ಯೂಟ್ಯೂಬ್ ವೀಡಿಯೋಗಳನ್ನ ಮಾಡಿದ್ರೆ ಏನು ವರ್ಕೌಟ್ ಆಗುತ್ತೋ ಇಲ್ಲವೋ ಅಂತೆಲ್ಲ ಅನ್ಕೋತಿದ್ದೆ. ಆ್ಯಕ್ಚುಲಿ ನಿಜವಾಗ್ಲೂ ಯೂಟ್ಯೂಬ್ ವೀಡಿಯೋ ಮಾಡೋದು ಕಷ್ಟನೇ ಕಣಪ್ಪ. ಯಾಕೆ ಗೊತ್ತಾ, ಈ ಒಂದು ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಅದನ್ನು ಒಂದು ವಿಡಿಯೋ ಮಾಡಿದ್ಮೇಲೆ ಎಡಿಟ್ ಮಾಡೋಕ್ಕೆ ಬೇಕು ಒಂದು ದಿನ ಇಲ್ಲ. ಯಾಕೆ ಗೊತ್ತಾ, ಅದಕ್ಕೆ ಬೇಕಾಗಿರೋ ಎಫೆಕ್ಟು, ಬೇಕಾಗಿರೋ ಆ್ಯಪ್ಸ್ಗಳು, ಅದರಲ್ಲಿ ಎಫೆಕ್ಟ್ಸ್ ಎಲ್ಲ ಆ್ಯಡ್ ಮಾಡಿ ಇದು ಮಾಡಿ ಅಪ್ಲೋಡ್ ಮಾಡೋಷ್ಟೊತ್ತಿಗೆ ನಿಜವಾಗ್ಲೂ ತಲೆ ಕೆಟ್ಟೋಗ್ಬಿಟ್ಟಿರ್ತದೆ. ಅದೆಲ್ಲ ಆದಮೇಲೆ ವ್ಯೂಸ್ ಬರಲ್ವಲ್ಲ. ಈ ಮೊಬೈಲ್ ಹೆಂಗೆ ಕುಟಾಕ್ಬಿಡೋದು ಅನ್ನಿಸ್ತಾ ಇರುತ್ತೆ. ಏನು ಮಾಡ್ತೀರಾ, ಹಂಗೆ ಅನಿಸುತ್ತೆ. ಬಟ್ ಆದ್ರೂ ಏನಾರು ಒಂದು ಜೊತೆಲಿ ಮಾಡ್ಕೊಂಡು ಹೋಗ್ಬೇಕಲ್ವಾ. ಎಲ್ಲ ಒಟ್ಟಿಗೆ ಮಾಡಿದ್ರೆ ಏನಾರು ಒಂದು ಆಗುತ್ತೆ, ಯಾವುದಾದ್ರೂ ಒಂದು ಕೈ ಹಿಡಿಯುತ್ತೆ. ಎಲ್ಲ ಪ್ರಯತ್ನನೂ ನಮ್ಮ ಮ್ಯಾಕ್ಸಿಮಮ್ ಪ್ರಯತ್ನ ನಾವು ಮಾಡ್ತಾಯಿದ್ರೆ ಯಾವುದಾದ್ರು ಒಂದು ಕೈ ಹಿಡಿಯುತ್ತೆ ಅಲ್ವಾ. ಸೊ ಹಾಗಾಗಿ ನನಗೇನಂತಂದರೆ, ನನ್ನ ತಲೆನಲ್ಲಿರೋ ಒಂದು ಥಾಟ್ ಏನಂತಂದರೆ, ಯಾವಾಗಲೂ ಒಂದು ವೈಫು ಯಾವಾಗಲೂ ನನಗೆ ಒಂಥರ ಫ್ರೆಂಡ್ ಥರ ಟ್ರೀಟ್ ಮಾಡ್ಬೇಕಂತ ನನಗೆ ಆಸೆ. ತುಂಬ ಅಧಿಕಾರಯುಕ್ತವಾಗಿ ಇರೋದು, ಆ ಥರ ಮಾಡೋದು ಅದು ನನಗೂ ಇಷ್ಟ ಇಲ್ಲ. ಯಾಕೆಂದರೆ ಈಗ ಅವ್ರ ಮೇಲೆ ನನಗೆ ಯಾವ ಅಧಿಕಾರ ಐತೆ? ಇರ್ಬೋದು, ಗಂಡ ಹೆಣ್ಣು ಅಧಿಕಾರ ಇರುತ್ತೆ. ಬಟ್ ಆದರೆ ಆ ಥರ ಅದನ್ನ ಅಧಿಕಾರ ಅಂತ ಹೇಳೋಕ್ಕಾಗಲ್ಲ. ಗಂಡ ಅನ್ನೋ ಹಕ್ಕು ಐತೆ ನನಗೆ, ಅಷ್ಟೇ, ಅಧಿಕಾರ ಇಲ್ಲ. ಹೇಗೆ ನಾನು ಅವಳ ಮೇಲೆ ದಬ್ಬಾಳಿಕೆ ಅವಳು ಹೇಗೆ ನನ್ನ ಮೇಲೆ ದಬ್ಬಾಳಿಕೆ ಮಾಡಲ್ವೋ ಹಾಗೆ ನಾನು ಅವಳ ಮೇಲೆ ಯಾವುದೇ ರೀತಿ ದಬ್ಬಾಳಿಕೆ ಮಾಡಬಾರ್ದು. ಅದು ಸರಿಯಲ್ಲ ಕೂಡ, ನಾನು ಮಾಡಲ್ಲ ಕೂಡ. ಈ ಡ್ರೆಸ್ಸಲ್ಲಿ ಆ್ಯಕ್ಚುಲಿ ನಮ್ಮ ಹುಡುಗಿ ಈ ಡ್ರೆಸ್ಸಲ್ಲಿ ಸಕ್ಕದಾಗಿ ಕಾಣಿಸ್ತಾಳೆ. ನನಗೆ ಈ ಡ್ರೆಸ್ ಅಂದರೆ ತುಂಬ ಇಷ್ಟ. ನಮ್ಮ ಹುಡುಗಿ ಹಾಕೊಳ್ಳೋದನ್ನ ನೋಡೋದಕ್ಕೆ ಯಾವಾಗಲೂ ಕಾಯ್ತಾ ಇರ್ತೀನಿ. ಅವಳಿಗೂ ಆ್ಯಕ್ಚುಲಿ ಇದೇ ಡ್ರೆಸ್ ಅಂದರೆ ಇಷ್ಟ. ಚೆನ್ನಾಗಿದೆ ಒಂಥರ.
ಇದು ಏನು ಎಲ್ಲಿ ತಂದಿದ್ದಪ್ಪ, ಏನೋ 300-350 ಇರಬೇಕಿದೆ, ಏನು ಅಂತ ಜಾಸ್ತಿ ಏನು ಇರಲಿಲ್ಲ ಅದು. ನಾ ಯಾವಾಗ ಇಲ್ಲಿ ಕುಣಿಗಲಲ್ಲಿ 119 ಸೇಲ್ಸ್ ಏನಾಯಿತು ಆ ಟೈಮಲ್ಲಿ ತಗೊಂಡಿದ್ದು. ಅದು ಚೆನ್ನಾಗಿದೆ ಒಂಥರ. ನಮ್ಮ ಹುಡುಗಿ ಏನು ಬಟ್ಟೆ ಸೆಲೆಕ್ಷನು ಸಾಮಾನ್ಯ ನಮ್ಮ ಹುಡುಗಿಗೆ ಹೆಂಗೆ ಅಂತಂದರೆ, ಬಟ್ಟೆ ಸೆಲೆಕ್ಷನ್ ಮುಂಚೆ ಅವ್ರ ಅಕ್ಕ ಮಾಡ್ತಿದ್ರಂತೆ ಬಟ್ಟೆಗಳ ಸೆಲೆಕ್ಷನು. ಇವಾಗ ಅದಾಗ ನನಗೆ ಸೆಲೆಕ್ಷನ್ ಮಾಡಿರಿ ಅಂತ ಹೇಳ್ತಾಳೆ. ಬಟ್ ಆದರೆ ನನಗೆ ಅಷ್ಟು ಸೆಲೆಕ್ಷನ್ ಮಾಡ್ತೀನಿ, ಸೆಲೆಕ್ಷನ್ ಮಾಡಲ್ಲ ಅಂತಲ್ಲ. ಬಟ್ ಆದರೂ ಅವಳ ನಿರೀಕ್ಷೆ ಏನಿರುತ್ತೋ, ನಾನು ಸೆಲೆಕ್ಟ್ ಮಾಡಿದ್ದು ಅವಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅಂತ ನನ್ನ ತಲೆನ ತಾಟಿದ್ದೇ ಇರುತ್ತೆ. ಬಟ್ ಆದರೂ ಅವಳು 4 ವರ್ಷ ನಾನು 2 ಇದಿರಲಿ ಅಂತ ಹೇಳ್ತೀನಿ. ಬಟ್ ಆದರೂ ಅವಳು ಚೂಸ್ ಮಾಡಿ, ಆ್ಯಕ್ಚುಲಿ ನಾನು ಚೂಸ್ ಮಾಡೋಕ್ಕೆ ನನಗೆ ಹೇಳ್ತಾಳೆ. ನಿಜ ಹೇಳ್ಬೇಕಂದ್ರೆ ಅವಳು ನನಗಿಂತ ಚೆನ್ನಾಗಿರೋ ಇವುಗಳನ್ನ ಚೂಸ್ ಮಾಡಿರ್ತಾಳೆ. ಸೊ ಹಾಗಾಗಿ ಅದು ಅವಳೇ ಚೆನ್ನಾಗಿರೋ ಚೂಸ್ ಮಾಡ್ತಿಲ್ಲ, ಅದರಿಂದ ನಾನು ಚೂಸ್ ಮಾಡೋಕ್ಕೆ ಮನ್ಸು ಮಾಡೋದೇ ಇಲ್ಲ. ಬಟ್ ಆದರೂ ಚೂಸ್ ಮಾಡ್ತಾಳೆ, ಬಿಡಲ್ಲ ನೋಡಿ. ಆದರೂ ನನಗೆ ಎಷ್ಟೊಂದು ಸರಿ ಅನ್ಸೋದೇನಂತಂದರೆ, ನಾನು ಏನು ಅಶ್ವಿನಿನ ಮದುವೆ ಆಗಿರೋಣ, ನಿಜವಾಗ್ಲೂ ನನಗೆ ಯಾವಾಗಲೂ ಅನಿಸುತ್ತೆ ನಾನು ಮದುವೆ ಆಗಿರೋದು ನನ್ನ ಪುಣ್ಯ. ಯಾಕೆ ಅಂತಂದರೆ ಅಷ್ಟು ಅವಳು ಇಲ್ಲಿ ಇಲ್ಲ, ಸುತ್ತಮುತ್ತ ಕೆಲಸಕ್ಕೆ ಹೋಗಿದ್ದಾಳೆ. ಅದಕ್ಕೆ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಮುಂದೆ. ಒಂದು ಕೋಪ ಮಾಡ್ಕೊಳ್ಳಲ್ಲ, ಬೇರೆಯವ್ರ ಬಗ್ಗೆ ಒಂದು ನೆಗೆಟಿವ್ ಹೇಳಲ್ಲ. ನಾನಾಗಲಿ ಅವಳಾಗಲಿ ಬೇರೆಯವ್ರ ಬಗ್ಗೆ ಎಲ್ಲ ಮಾತಾಡೋಕೆ ಹೋಗಲ್ಲ. ಸುಮ್ಮನೆ ನಮ್ಮ ಬಗ್ಗೆ ನಾವು ಅಷ್ಟೇ. ಈಗ ಫ್ಯೂಚರಲ್ಲಿ ನಾವೇನಾಗಬೇಕು, ನಮ್ಮ ಪ್ಲ್ಯಾನ್ ಏನೇನಿದೆ ಆ ಥರ ಎಲ್ಲ ಮಾತಾಡ್ಕೋತೀವಿ ಹೊರ್ತು ಬೇರೆ ಯಾರ ಬಗ್ಗೆನೂ ಅವಳಿಗೆ ಬೇರೆಯವ್ರ ಬಗ್ಗೆ ಏನಾದ್ರು ಹೇಳೋದಾಗಲಿ ಮಾಡೋದಾಗಲಿ ಆ ಥರ ಅವಳು ಯಾವತ್ತೂ ಮಾಡಲ್ಲ. ನನಗೂ ಅದು ಇಷ್ಟ ಇಲ್ಲ ಕೆಲ್ಸ್ಕೊಳ್ಳೋಕ್ಕೆ. ಬೇರೆಯವ್ರ ಬಗ್ಗೆ ಅಸೂಯೆನೂ ಇಲ್ಲ, ಸ್ವಾರ್ಥನೂ ಇಲ್ಲ, ಆ ಥರ ಏನಿಲ್ಲ. ಸೊ ಹಾಗಾಗಿ ಒಂಥರ ನಿಷ್ಕಲ್ಮಶ ಮನಸ್ಸಿನ ಹುಡುಗಿ ನಮ್ಮ ಹುಡುಗಿ. ಅದಕ್ಕೋಸ್ಕರ ನಾನು ಯಾವಾಗಲೂ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಬಯಸ್ತೀನಿ. ಒಂಥರ ಪೀಸ್ಫುಲ್ ಮೈಂಡ್ ಸೆಟ್ ಇರೋವಂಥ ಹುಡುಗಿ. ಸೊ ಹಾಗಾಗಿ ಪೀಸ್ಫುಲ್ ಮೈಂಡ್ ಸೆಟ್ ಇದ್ದರೆ ಅದು ಮೊದಲಿಂದ ನಾನು ಬೆಳೆದಿರೋದು ಅದೇ ಥರ ವಾತಾವರಣದಲ್ಲಿ ಪೀಸ್ಫುಲ್ ಮೈಂಡ್ ಸೆಟ್ ಇರಬೇಕಂತ. ಸೊ ಹಾಗೆ ಅದೇ ಥರ ಮೈಂಡ್ ಸೆಟ್ ಅವಳು ಕೂಡ ಇರೋದ್ರಿಂದ ನನಗೆ ಅವಳ ಜೊತೆ ಇರೋದು, ಎಷ್ಟು ಸಮಯ ಸ್ಪೆಂಡ್ ಮಾಡಿದ್ರು 24 ಗಂಟೆ ನನ್ನ ಹೆಂಡತಿ ಜೊತೆ ಇದ್ರೂ ನನಗೆ ಅದಾದ್ಮೇಲೆ ಮತ್ತೆ ಅನಿಸುತ್ತೆ ನನ್ನ ವೈಫ್ ಜೊತೆ ಇರಬೇಕಂತ. ಅದು ಯಾವಾಗಲೂ ಹಂಗೆ ಅನಿಸುತ್ತೆ ನೋಡಿ. ಮಿಸ್ ಆಗಿಬಿಟ್ಟು ನಮ್ಮ ಅಕ್ಕನ ಮಗನೊಂದು ಇದು ಬೇರೆ ಸೇರ್ಕೊಂಡೈತಿ ಇಲ್ಲಿ ಮೊಟ್ಟೆಗಳು. ಒಂಥರ ಚೆನ್ನಾಗೈತೆ. ನನಗೆ ಏನಂತಂದರೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ಬೇಕಂತ ಅಷ್ಟೇ, ಇನ್ನೇನಿಲ್ಲ. ಆ್ಯಕ್ಚುಲಿ ಎಷ್ಟೊಂದು ಸರಿ ಅನ್ಕೋತೀನಿ, ಬೇರೆ ಏನಾದರೂ ಅವಳಿಗೇನು ಎಷ್ಟು ಬೇರೆ ಏನಾದ್ರು ಮಾಡೋಣ ಅವಳಿಗೆ ಹೆಲ್ಪ್ ಆಗತ್ತಾರ ಅಂತ. ಆದರೆ ಈಗ ನಿಜವಾಗ್ಲೂ ಎಷ್ಟೊಂದು ಸರಿ ಮಾಡಿಲ್ಲ. ಪಾಪ ಅವಳೇ ಎಲ್ಲ ಮಾಡ್ಕೋತಾಳೆ. ಯಾವ ಕೆಲಸಗಳು ನನ್ನ ಕೈಲಿ ಮಾಡಿಸ್ಬೇಕಂತ ಬಯಸಲ್ಲ. ಅದು ನಾನು ಮ್ಯಾಕ್ಸಿಮಮ್ ಪ್ರಯತ್ನ ಪಡ್ತೀನಿ. ಕೆಲವೊಂದು ಸರಿ ಸಾಧ್ಯ ಆಗಲ್ಲ, ಕೆಲವೊಂದು ಸರಿ ಸಾಧ್ಯ ಆಗುತ್ತೆ. ಸಾಧ್ಯ ಆದಾಗ ಸಾಧ್ಯ ಆಗಿದ್ದನ್ನು ಮಾಡಿಕೊಟ್ಟಿರ್ತೀನಿ. ನನಗೆ ಏನಂದರೆ ಆ್ಯಕ್ಚುಲಿ ನಾನು ಅವಳಿಗೆ ಇದೇನೋ ಇದನ್ನ ಮಾಡಿಕೊಟ್ಟೆ ಏನು ಸಹಾಯ ಮಾಡ್ತಾ ಇಲ್ಲ, ಆಯ್ತಾ? ಇದು ನನ್ನ ಕರ್ತವ್ಯ. ಇದೇನು ಸಹಾಯನೂ ಅಲ್ಲ. ಯಾಕೆಂತಂದರೆ ಅವಳು ನಾನು ಇಬ್ಬರು ಒಂದೇ ಅಂದಮೇಲೆ ನಾನು ಮಾಡೋದು ಯಾವ್ದು ಸಹಾಯ? ಅವಳು ನನಗೆ ಮಾಡಿದ್ರು ನಾನು ಅವಳಿಗೆ ಮಾಡೋದು ಯಾವುದೋ ಸಹಾಯ ಅಲ್ಲ. ಇಬ್ಬರು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು. ಟೈಮ್ ಸಿಗಬೇಕು ಅಲ್ವಾ? ಟೈಮ್ ಸಿಗಬೇಕು ಅಂತಂದರೆ ಪರಸ್ಪರ ಒಬ್ರು ಇನ್ನೊಬ್ರು ಏನು ಮಾಡಬೇಕಾಗುತ್ತೆ? ಈಗ ಟೈಮ್ ಸ್ಪೆಂಡ್ ಮಾಡಬೇಕು, ಒಳ್ಳೆ ಟೈಮು, ಆರಾಮಾಗಿ ಓಡಾಡ್ಕೊಂಬರ್ಬೇಕು, ಒಂದು ಸ್ವಲ್ಪ ಮಾತಾಡಬೇಕು, ಹೊರಗಡೆ ಎಲ್ಲ ಹೋಗಿ ಬರಬೇಕು. ಆ ಥರ ಎಲ್ಲ ಏನು ಅನ್ಸುತ್ತೆ? ಆ ಥರ ಆಗಬೇಕಂದ್ರೆ ಟೈಮ್ ಬೇಕಲ್ವಾ? ಟೈಮ್ ಬೇಕಂತಂದು ಏನು ಮಾಡಬೇಕು? ಈಗ ಪಾಪ ಅವಳು 5 ಗಂಟೆ ತನಕ ಕೆಲಸಕ್ಕೆ ಹೋಗ್ತಾಳೆ, ನಾನು ಏನು ಮಾಡ್ತೀನಿ 3:30 ನಾನು ಮುಗಿತದೆ. ಸುಮ್ಮನೆ ಏನಕ್ಕೆ ಅವಳು ಬಂದಮೇಲೆ ಸುಮ್ಮನೆ ಅವಳಿಗೆ ಟೈಟ್ ಕೊಡೋಕ್ಕಿಂತ ಮುಂಚೆ ಇಲ್ಲಿರೋದು ಒಂದು ಯಾವುದೋ ಒಂದು ಅರ್ಧ ಕೆಲಸನ ನಾನು ಮಾಡಿದ್ರೆ ಅಟ್ಲೀಸ್ಟ್ ನಮ್ಮ ಹುಡುಗಿ ಖುಷಿ ಆದರೂ ಪಡ್ತಾಳೆ. ಆ್ಯಕ್ಚುಲಿ ಈ ಥರದ್ದು ಏನೋ ವೇಲು ಇರೋದು, ಈ ಥರ ಡಿಸೈನ್ ಇದೆಲ್ಲ ಇಲ್ಲಿ ಎಡ್ಜಲ್ಲಿ ಈ ಥರ ನಮ್ಮ ಹುಡುಗಿ ಹಾಕೊಳ್ಳೋದು ನನಗೆ ತುಂಬ ಇಷ್ಟ. ತುಂಬ ಚೆನ್ನಾಗಿ ಕಾಣಿಸ್ತಾಳೆ. ಆ್ಯಕ್ಚುಲಿ ನಮ್ಮ ಹುಡುಗಿ ಒಂಥರ ಟ್ರೆಡಿಷನಲ್ ಮೈಂಡ್ ಸೆಟ್, ಫುಲ್ ಟ್ರೆಡಿಷನಲ್ ಮೈಂಡ್ ಸೆಟ್ ನಂತರನೇ. ಆ್ಯಕ್ಚುಲಿ ಏನೋ ನಾನೇ ಸ್ಟಾರ್ಟಿಂಗಲ್ಲಿ ಯೂಟ್ಯೂಬ್ ವೀಡಿಯೋಗಳನ್ನ ಯಾವೋ ಯೂಟ್ಯೂಬ್ ವೀಡಿಯೋಗಳನ್ನೆಲ್ಲ ಪ್ರಯತ್ನ ಪಟ್ಟೆ, ಏನೇನೋ ಮಾಡೋಕ್ಕೆ ಮಾಡಿದ್ದೀನಿ. ಕೆಲವು ವೀಡಿಯೋಗಳಲ್ಲಿ 200-300 ವ್ಯೂಸ್ ಅಷ್ಟೊತ್ತಿಗೆ ತುಂಬ ಕಷ್ಟ ಆಗ್ತಾಯಿತ್ತು. ಈಗ ಒಂದು ಸ್ವಲ್ಪ ಪರವಾಗಿಲ್ಲ. ಒಂದು ವಿಲಾಗ್ಸ್ ಮಾಡೋದ್ಮೇಲೆ ಒಂದು ಸ್ವಲ್ಪ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ. ನಿಜ ಹೇಳ್ಬೇಕಂದ್ರೆ ಅದು ನನಗೆ ನಿಜವಾಗ್ಲೂ ಖುಷಿ ಅನ್ನಿಸ್ತಾ ಇದೆ. ಇದೇ ಥರ ಈಗ ಹೆಂಗೆ ಒಂದು ಒಳ್ಳೆ ರೆಸ್ಪಾನ್ಸ್ ನಮಗೆ ಸಿಗ್ತಾ ಇದೆಯಾ ನಿಮ್ಮಿಂದ, ಇದೇ ಥರ ರೆಸ್ಪಾನ್ಸ್ ಸಿಕ್ಕಿದ್ರೆ ನಿಜವಾಗ್ಲೂ ನಮಗೆ ತುಂಬ ಹೆಲ್ಪ್ ಆಗುತ್ತೆ. ಅಲ್ಲದೆ ನಾನು ಹೇಳೋದೇನೆಂದರೆ, ಯಾರೆಲ್ಲ ಖಾಲಿ ಇರ್ತಿರಲ್ಲ ಮನೆಯಲ್ಲಿ, ನೀವು ಕೂಡ ಈ ಥರ ವಿಲಾಗ್ಸ್ಗಳನ್ನ ಮಾಡ್ಬೋದು. ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವಿಲಾಗ್ಸ್ಗಳನ್ನ ಮಾಡೋಕ್ಕೆ, ಆಯಿತಾ? ಕಷ್ಟ ಆದರೆ ಸ್ಟಾರ್ಟಿಂಗು ವ್ಯೂಸ್ಗಳು ಬರಲ್ಲ. ನೀವು ಯಾವುದೋ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀರ ಅಂತ ಅಂದ್ಕೊಳ್ಳಿ, ನಿಜವಾಗ್ಲೂ ಒಳ್ಳೆ ವ್ಯೂಸ್ ಬರಲ್ಲ.
ನೀವು ಮಾಡಿರೋ ವ್ಯೂಸ್ಗಳಿಗೆ ಎಷ್ಟೊಂದು ಸರಿ ಒಂದು ತಿಂಗಳೆಲ್ಲ ಆದ್ರೂ ಬರೀ ನೂರು ಜನ ಕೂಡ ನೋಡಿರಲ್ಲ. ಈಗ 100 ಜನ ಕೂಡ ನೋಡಿಲ್ಲ ಅಂತ ಏನು ಮಾಡಬೇಕು, ಒಂದು ಸ್ವಲ್ಪ ಜಾಸ್ತಿ ಒಳ್ಳೆ ಕಂಟೆಂಟ್ಗಳು ಇರೋ ಥರ ಹುಡುಕ್ಬೇಕು, ಮಾಡಬೇಕು. ಈಗ ಬರೀ ಅಡುಗೆ ಮಾಡ್ತಿದ್ದೀರಾ ಅಂತಂದರೆ ಅಡುಗೆನಲ್ಲಿ ಒಳ್ಳೆ ವ್ಯೂಸ್ ನಿಮ್ಗೆ ಸಿಗ್ತಾ ಇಲ್ಲ ಅಂದ್ರೆ ಏನು ಮಾಡಬೇಕು, ಅಡುಗೆ ಇದ್ರ ಬದಲಾಗಿ ಬೇರೆನೂ ಇನ್ನೂ ಏನಾದರೂ ಪ್ರಯತ್ನ ಪಡಬೇಕು. ಯಜಮಾನ್ರ ಜೊತೆ ಯಾವ್ದೋ ಒಂದು ವಿಡಿಯೋ ಹಾಕಬೇಕು. ಸಾಮಾನ್ಯ ಜಾಸ್ತಿ ಜನ ಏನು ಮಾಡ್ತಾರೆ ಅಂದರೆ ಅನ್ಯೂಶಲ್ ಆಗಿರೋದನ್ನ ನೋಡೋಕೆ ಇಷ್ಟಪಡ್ತಾರೆ. ಸೊ ನೀವು ಅನ್ಯೂಶಲ್ ಆಗಿರೋದು ಏನಾದರೂ ಅದನ್ನ ಮಾಡಬೇಕಾಗುತ್ತೆ, ಆಯಿತಾ. ಆ್ಯಕ್ಚುಲಿ ಈ ವಿಡಿಯೋಸು ನೀವು ಯಾವ ಥರದ ವೀಡಿಯೋಸ್ ಹಾಕಿದ್ರು ಜನ ನೋಡ್ತಾರೆ. ಬಟ್ ಆದರೆ ಏನು ಮಾಡಬೇಕು, ಸ್ವಲ್ಪ ಚೆನ್ನಾಗಿ ಎಡಿಟಿಂಗ್ ಎಲ್ಲ ಮಾಡಿ ವೀಡಿಯೋಸ್ಗಳನ್ನ ಹಾಕಿದ್ರೆ ಜನಗಳಿಗೂ ನೋಡೋದಕ್ಕೆ ಒಂದು ಸ್ವಲ್ಪ ಖುಷಿ ಅನಿಸುತ್ತೆ, ಆಯಿತಾ. ಸೊ ಹಾಗಾಗಿ ನೀವು ಮನೇಲಿ ಖಾಲಿ ಇದ್ದವ್ರು ನೀವು ಮಾಡ್ಬೋದು, ಟ್ರೈ ಮಾಡಿ ಮಾಡೋಕ್ಕೆ. ಏನು ಯಾವುದೇನು ಕಷ್ಟ ಇಲ್ಲ. ಒಂದು 2 ನಿಮಿಷ ಒಂದು 5 ನಿಮಿಷ ಸಮಯ ತೊಗೊಂಡು ಇದು ನೀವು ಯೂಟ್ಯೂಬಲ್ಲೇ ಸರ್ಚ್ ಮಾಡಿದ್ರೆ ಸಾಕು, ಯೂಟ್ಯೂಬ್ ವೀಡಿಯೋಗಳನ್ನು ಹೆಂಗೆ ಮಾಡ್ಬೋದು ಅಂತ, ಆಯಿತಾ. ಅದರಲ್ಲೇ ಸಾಕಷ್ಟು ಜನ ಹೇಳ್ಕೊಡ್ತಾರೆ. ಪಾಪ ಎಲ್ಲರೂ ವ್ಯೂಸ್ ಬರಲಿ ಅಂತ ಕಾಯ್ತಿರ್ತಾರೆ. ನಿಮ್ಗೆ ಏನೇ ಸರ್ಚ್ ಮಾಡಿದ್ರು ಯೂಟ್ಯೂಬಲ್ಲಿ ಏನು ಮಾಡೋದು ಹೆಂಗೆ ಮಾಡೋದು ಅಂತ ಏನಾದ್ರು ಒಂದು ಐಡಿಯಾ ಕೊಡೋಕ್ಕೆ ಯಾವುದಾದ್ರೂ ಒಂದು ಯೂಟ್ಯೂಬ್ ವಿಡಿಯೋ ಏನಾಗಿರುತ್ತೆ ಇದ್ದೇ ಇರುತ್ತೆ, ಆಯಿತಾ. ಸೊ ನೀವು ಅದನ್ನು ಯುಟಿಲೈಸ್ ಮಾಡಿಕೊಂಡು ನೀವು ಕೂಡ ಮನೆಯಲ್ಲೇ ಕೂತು ಒಂದು ವಿಡಿಯೋಗಳನ್ನ ಮಾಡ್ಬೋದು. ಈಗ ಕೆಲವ್ರಿಗೆ ಇನ್ನೂ ಅನ್ಸುತ್ತೆ ಈಗ ಯೂಟ್ಯೂಬ್ ವಿಡಿಯೋಗಳನ್ನು ಮಾಡೋದ್ರಿಂದ ಏನು ಅನುಕೂಲ, ದುಡ್ಡು ಬರ್ತದ ಅಂತ. ಬರ್ತದೆ ಕಣಪ್ಪ, ದುಡ್ಡು ಬರದಲ್ಲೇ ಯಾರು ಏನೂ ಮಾಡಲ್ಲ ಅಲ್ವಾ. ಈಗ ಏನೋ ಯಾವುದೇ ಒಬ್ಬ ವ್ಯಕ್ತಿ ಗಿಡ ನೆಡ್ತಾ ಇದ್ದಾನೆ ಅಂತಂದರೆ ಅದರಿಂದ ಹಣ್ಣು ಸಿಗುತ್ತೆ ಅನ್ನೋ ಆಸೆ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಗಿಡ ನೆಡ್ತಾ ಇರ್ತಾನೆ, ಆಯಿತಾ. ಸೊ ಹಾಗಾಗಿ ನಮ್ಗೆ ಒಂದು ವೇಳೆ ಏನಾದರೂ ರಿಟರ್ನ್ ಸಿಗಲಿಲ್ಲ ಅಂತಂದರೆ ಯೂಟ್ಯೂಬಲ್ಲಿ ಏನಕ್ಕೆ ಅಷ್ಟು ಜನ ರಿಸ್ಕ್ ತೊಗೊಂಡು ಅಷ್ಟು ವಿಡಿಯೋಗಳನ್ನ ಹಾಕ್ತಿದ್ರು ಅಲ್ವಾ. ಸೊ ಯೂಟ್ಯೂಬಲ್ಲೂ ದುಡ್ಡು ಬರುತ್ತೆ, ಬಟ್ ಆದರೆ ನಿಮ್ಮ ಎಫರ್ಟ್ ಮೇಲೆ ನಿರ್ಧಾರ ಆಗುತ್ತೆ. ಯೂಟ್ಯೂಬಲ್ಲಿ ದುಡ್ಡು ಬರೋಕ್ಕೆ ಸ್ಟಾರ್ಟ್ ಆಗಬೇಕಂತಂದರೆ ಏನು ಮಾಡಬೇಕು, ಫಸ್ಟು ನಮ್ಮ ಚಾನಲ್ಗೆ 1,000 ಜನ ಸಬ್ಸ್ಕ್ರೈಬರ್ ಆಗಬೇಕು, ಆಯಿತಾ. ಈಗಾದರೆ ನಿಮಗೆ ಇಷ್ಟೊಂದು ಗಾಲಿ ಗೊತ್ತಾಗಿರುತ್ತೆ, ನಮ್ಮ ಚಾನಲ್ಗೆ ಇನ್ನೂ 1,000 ಜನ ಸಬ್ಸ್ಕ್ರೈಬರ್ ಆಗಿಲ್ಲ. ಸೊ ಹಾಗಾಗಿ ಇವಾಗಲೇ ದುಡ್ಡು ನಮಗೆ ಬರಲ್ಲ, ಆಯಿತಾ. ದುಡ್ಡು ಬರಲಿಲ್ಲ ಅಂದರೆ ದುಡ್ಡು ಬರಬೇಕಂದ್ರೆ 1,000 ಜನ ಸಬ್ಸ್ಕ್ರೈಬರ್ ಆಗಬೇಕು. ಹಾಗೆ 4,000 ವಾಚಿಂಗ್ ಅವರ್ಸ್ಗಳು ಸಬ್ಸ್ಕ್ರೈಬರ್ ಆಗಬೇಕು. ಸೊ ಅದಾದರೆ ಅಲ್ಲಿಂದ ಆಚೆಗೆ ದುಡ್ಡು ಬರೋದಕ್ಕೆ ಶುರುವಾಗುತ್ತೆ, ಆಯಿತಾ. ಸೊ ಹಾಗಾಗಿ ಅಲ್ಲಿವರೆಗೂ ನಮಗೆ ಯಾವುದೇ ರೀತಿಯ ದುಡ್ಡು ಬರಲ್ಲ, ಗೊತ್ತಾಯ್ತಾ. ಸೊ ನಾವು ಏನು ಮಾಡಬೇಕಂತಂದರೆ ಕಂಟಿನ್ಯೂಸ್ ಆಗಿ ವಿಡಿಯೋಗಳನ್ನ ಮಾಡಬೇಕು. ನೋಡಿ, ಇದೊಂಥರ ಪಿಂಕ್ ಕಲರ್ ಡ್ರೆಸ್, ಇದು ತುಂಬ ಚೆನ್ನಾಗಿದೆ. ಈ ಪಿಂಕ್ ಕಲರ್ ಡ್ರೆಸ್ ಇದು ನನಗೆ ತುಂಬ ಇಷ್ಟ. ಹೆಂಚಿ ಇದೆಲ್ಲ ಸಖತ್ತಾಗಿ ಕಾಣಿಸ್ತಾಳೆ ಅದಕ್ಕೆ. ಮತ್ತೇನಿಲ್ಲ, ವೀಡಿಯೋಸ್ಗಳನ್ನ ನೀವು ಪ್ರಯತ್ನ ಪಡಿ, ಆಯಿತಾ. ವೀಡಿಯೋಸ್ಗಳನ್ನ ಪ್ರಯತ್ನ ಪಟ್ಟರೆ ಖಂಡಿತ ಯಾವುದಾದ್ರೂ ಒಂದು ವೀಡಿಯೋ ಕೈ ಇರ್ತದೆ. ಕೆಲವರು ರಂಗೋಲಿದು ಮಾಡ್ತಾರೆ, ಕೆಲವ್ರದ್ದು ಮೆಹಂದಿದು ಮಾಡ್ತಾರೆ, ಕೆಲವರು ಅಡುಗೆದು ಮಾಡ್ತಾರೆ, ಕೆಲವರು ಇನ್ನೂ ಡೈಲಿ ವಿಲಾಗ್ಸ್ಗಳನ್ನ ಮಾಡ್ತಾರೆ. ಡೈಲಿ ವಿಲಾಗ್ಗಳು ಕೂಡ ಒಂದು ಒಳ್ಳೆ ಇದನ್ನ ಕೊಡುತ್ತೆ. ಕೆಲವರೆಲ್ಲ ಮಳೆ ಬಂದರೆ ಮಳೆ ಬಂತು ಅಂತಲೇ ಒಂದು ವಿಡಿಯೋ ಹಾಕ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮೊಬೈಲ್ ಯಾವ ಕಲರ್ ಇದೆ ಅಂತ ತೋರಿಸ್ತಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಮಳೆಯಲ್ಲಿ ಹಿಂಗೆ ಇದನ್ನ ಬೀಳ್ತಾ ಇದೆ, ಮಳೆ ಆಳಿಕಲ್ಲ ಹೆಂಗೆ ಬೀಳ್ತಿದೆ ನೋಡಿ ಫ್ರೆಂಡ್ಸ್ ಅಂತ ತೋರಿಸ್ತಾರೆ. ಆಳಿಕಲ್ಲ ಯಾವತ್ತು ನೋಡಿಲ್ವಾ, ನೋಡಿದ್ದೀವಿ. ಆದರೂ ಇನ್ನೂ ಸರಿ ಇದ್ಯಾರೋ ಯೂಟ್ಯೂಬಲ್ಲಿ ಹಿಂಗೆ ತೋರಿಸ್ತಾರಲ್ಲ ಅಂತ ನೋಡ್ತೀವಿ. ಸೊ ಹಾಗಾಗಿ ಆ ಥರ ಎಲ್ಲ ಇರುತ್ತೆ. ನೀವು ಪ್ರಯತ್ನ ಮಾಡಿದ್ರೆ ನೀವು ಒಂದು ವಿಡಿಯೋ ಚಾನಲ್ಗಳನ್ನ ಮಾಡ್ಬೋದು, ಮಾಡಿ. ಅದರಲ್ಲೇನಿಲ್ಲ, ನನಗೆ ನಾವು ಬೆಳಿಬೇಕು, ನಾವು ಮಾತ್ರ ಬೆಳಿಬೇಕು ಆ ಥರ ಏನಿಲ್ಲ. ನೀವು ಒಳ್ಳೆ ಪ್ರಯತ್ನ ಮಾಡಿದ್ರೆ ನಿಮಗೂ ವ್ಯೂಸ್ಗಳು ಬರುತ್ತೆ. ವ್ಯೂಸ್ಗಳು ಬರೋದೇನಿಲ್ಲ, ಪ್ರಯತ್ನ ನಿರಂತರವಾಗಿದ್ದರೆ ದೇವರು ಯಾವುದಾದ್ರು ಒಂದು ವಿಡಿಯೋ ರೆಕಮೆಂಡ್ ಆಗುತ್ತೆ, ಅದರಿಂದ ಆರಾಮಾಗಿ ವ್ಯೂಸ್ ಬರುತ್ತೆ, ಆಯಿತಾ. ಸೊ ಇದಿಷ್ಟು, ಇನ್ನೇನಿಲ್ಲ. ನಾನು ಇವಾಗ ಕೊನೆಗೂ ನೋಡಿ ನಿಮ್ಮ ಜೊತೆ ಮಾತಾಡ್ಕೊಂಡೆ ಅರ್ಧ ಬಟ್ಟೆಗಳನ್ನ ಅಲ್ಲಿ ನಾನು ಜೋಡಿಸಿದಾಗೋಗಿದೆ. ಇನ್ನೇನಿದ್ರು ನನ್ನ ವೈಫ್ ಬಂದ ತಕ್ಷಣ ಅವಳಿಗೆ ಸರ್ಪ್ರೈಸ್ ಕೊಡೋದೊಂದೇ ಬಾಕಿ ಇರೋದು. ಆ್ಯಕ್ಚುಲಿ ಇವಾಗ ಮಾಡ್ತಾರೆ ವಿಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರ್ಬೋದು ಅಂತ ಅನ್ಕೋತೀನಿ. ಯಾಕೆ ಅಂದರೆ ಇದು ಒಂದು ಸ್ವಲ್ಪ ಸ್ಟೋರೇಜು ಫುಲ್ ಆಗಿಬಿಡೈತೆ ನನ್ನ ಮೊಬೈಲು. ಅದಕ್ಕೋಸ್ಕರ ಒಂದು ಸ್ವಲ್ಪ ಸ್ಟೋರೇಜು ಇದಾಗಲಿ ಅನ್ನೋ ಕಾರಣಕ್ಕೆ ನಾನೇ UKML ಮಾಡ್ತಾ ಇದ್ದೀನಿ ವಿಡಿಯೋನ. ಸೊ ಹಾಗಾಗಿ ಏನಾದರೂ ಒಂದು ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಆಗಿದ್ರೆ ದಯಮಾಡಿ ಕ್ಷಮಿಸ್ಬಿಡಿ ಒಂದು ಸರಿ. ನೆಕ್ಸ್ಟ್ ಟೈಮಿಂದ ಒಂದು ಒಳ್ಳೆ ಕ್ವಾಲಿಟಿ ಇದರಲ್ಲೇ ಮಾಡ್ತೀನಿ, ಸರಿನಾ. ನೋಡಿ, ಇದು ಯಾವ ಸೀರೆ ಅಂತ ನನಗೂ ಮರ್ತೋಗಿದೆ. ಇದು ಮದುವೆ ಗೊತ್ತಿಲ್ಲ, ಒಟ್ಟು ಚೆನ್ನಾಗಿದೆ ಒಂಥರ ಕಲರ್. ಸೊ ಇದಿಷ್ಟು. ಮತ್ತು ಆ್ಯಕ್ಚುಲಿ ಇನ್ನೇನಂತಂದರೆ ಈ ಟ್ರಂಕ್ಗಳನ್ನ ಸಾಮಾನ್ಯವಾಗಿ ಬಳಸೋರ ಸಂಖ್ಯೆ ಇತ್ತೀಚೆಗೆ ತುಂಬ ಕಡಿಮೆ ಆಗಿಬಿಟ್ಟಿದೆ. ಅವಾಗ ಹೇಳ್ದಂಗೆ ಟ್ರಂಕ್ಗಳಿಗೆ ಡಿಮಾಂಡ್ ತುಂಬ ಕಡಿಮೆ ಆಗಿದೆ, ಅದರ ಪ್ರೈಸ್ ಮಾತ್ರ ನಿಜವಾಗ್ಲೂ ಕಡಿಮೆ ಆಗಿದೆ ಕಣಪ್ಪ. ಅಂಗಡಿಯಿಂದ ರೇಟ್ ಕೇಳಿದ ತಕ್ಷಣ ಹುಸೇನ್ ಬೋಲ್ಟ್ ಥರ ಮನೆಗೆ ಓಡ್ಬಂದ್ಬಿಡೋಣ ಅನ್ಸುತ್ತೆ. ಏನು ಮಾಡೋದು, ಎಲ್ಲ ಹಂಗೆ ಆಗ್ಬಿಟ್ಟೈತೆ. ತರಕಾರಿ ರೇಟ್ ಕೇಳಿದ್ರೆ ತರಕಾರಿ ಅಂಗಡಿ ಇಟ್ಕೊಳ್ಳಲ್ಲ ಅನ್ಸುತ್ತೆ. ಹೊರಗಡೆ ಹೋಗಿ ಏನಾದರೂ ಈ ಬೇರೆ ಏನಾದರೂ ಈ ತರಕಾರಿ ಬದಲಾಗಿ ಏನಾದ್ರು ಬ್ಯಾಟ್ ಬಾಲು ಪರ್ಚೇಸ್ ಮಾಡೋಣ ಅಂತಂದರೆ ಬ್ಯಾಟ್ ಬಾಲ್ ರೇಟ್ ಕೇಳಿದ್ರೆ ಬ್ಯಾಟ್ ಬಾಲ್ ಅಂಗಡಿನೇ ಇಟ್ಕೊಬಿಡೋಣ ಅನ್ಸುತ್ತೆ. ಯಾಕೆಂದರೆ ಅವ್ರು ಹೇಳೋ ರೇಟ್ ನಾವು ಪರ್ಚೇಸ್ ಮಾಡೋಕ್ಕಾಗಲ್ಲ, ನಾವೇ ಅಂಗಡಿ ಇಟ್ಕೊಬಿಟ್ರೆ ಲಾಭ ಆಗುತ್ತೆ ಅಂತ.
ಒಳಗಡೆ ಟ್ರಂಕ್ ಮಾರೆಲ್ಲ ಇದ್ರಲ್ಲ, ಇದ್ರ ರೇಟ್ ಕೇಳಿದ್ರೆ ರೇಟ್ ಎಷ್ಟು ಜಾಸ್ತಿ ಇತ್ತು ಅಂದರೆ ಪರ್ಚೇಸ್ ಮಾಡೋಕ್ಕೆ ಸಾಧ್ಯ 1700 ರೂಪಾಯಿ ಹೇಳಿದ್ರಲ್ಲ. ಪರ್ಚೇಸ್ ಮಾಡೋದೇ ಬೇಡ ಅನ್ಸ್ಬಿಟ್ಟಿತ್ತು. ಅದ್ರ ಬದಲಾಗಿ ನಾನೇ ಒಂದು ಸ್ಟೀಲ್ ಅಂಗಡಿ ಇಟ್ಕೊಳ್ಳೋಣ ಅಂತ ಅನಿಸಿತ್ತು. ಈಗ ಹೊರಗಡೆ ಹೋಗಿ ಏನು ಕೇಳಿದ್ರೆ ಎಲ್ಲ ಜಾಸ್ತಿ ರೇಟ್ ಹೇಳ್ತಾರಲ್ಲ, ನಾನೇ ಒಂದು ಅಂಗಡಿ ಇಟ್ಕೊಬಿಡೋಣ ಅಂತ ಅನಿಸ್ತಾ ಇರೋದು ನನಗೆ. ಆ ಥರದ ಏನು ಮಾಡೋಕ್ಕಾಗಲ್ಲ. ಇವಾಗ ಒಂದ್ಸರಿ ನೋಡಿ ಯಾವ ಥರ ಜೋಡಿಸಿದ್ದೀನಿ ಅಂತ ನೀವೊಂದ್ಸರಿ ನೋಡಿ. ನೀವು ಪಾಪ ಅವಾಗಿಂದ ನೋಡ್ತಾ ಇದ್ದೀರ. ನಾನು ಎಷ್ಟೊಂದು ಚೆನ್ನಾಗಿ ಕುಯ್ದುಬಿಟ್ಟೆ ಏನೋ ಗೊತ್ತಿಲ್ಲ. ಲೆಕ್ಚರರ್ ಅಲ್ವಾ, ಸಾಮಾನ್ಯವಾಗಿ ನನಗೆ ಕಂಟಿನ್ಯೂಸ್ ಆಗಿ ಏನಾದರೂ ಹೇಳ್ತಾ ಇರ್ತೀನಿ, ನನಗೂ ಮನಸ್ಸು ತಡಿತಾ ಇರಲ್ಲ. ಆ್ಯಕ್ಚುಲಿ ನಾನು ಈ ಥರ ಜೋಡಿಸಿದ್ದೀನಿ ಒಳಗಡೆ ಎಲ್ಲ. ಬಹುಶಃ ಇದು ಇವಳಿಗೆ ಖುಷಿ ಆಗ್ಬೋದು ಅಂತ ಅನಿಸುತ್ತೆ, ಗೊತ್ತಿಲ್ಲ ಹೇಗೆ ಅನಿಸುತ್ತೆ ಅಂತ. ಒಂದ್ಸರಿ ಅವಳು ಬಂದು ನೋಡಿದ್ಮೇಲೆ ಅವಳಿಗೆ ಕ್ಲಾರಿಟಿ ಸಿಗುತ್ತೆ. ಇಷ್ಟು ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಅವಳ ಮುಖದ ಮೇಲೆ ನಗು ನೋಡೋದಷ್ಟೇ ನನಗೆ ಆಸೆ. ಅದೇ ಉದ್ದೇಶಕ್ಕೆ ಮಾಡಿದ್ದೀನಿ. ನೋಡೋಣ ಅವಳ ರಿಯಾಕ್ಷನ್ನು. ಆ್ಯಕ್ಚುಲಿ ಅವಳಿಗೆ ಖುಷಿ ಆಗುತ್ತೆ. ಇದನ್ನೇನು ನಾನೇನು ಅವಳಿಗೆ ನೀನು ಏನೋ ದೊಡ್ಡದು ಮಾಡ್ಬಿಟ್ಟಿದ್ದೀನಿ ಅಂತೆಲ್ಲ ತೋರ್ಸೋಕ್ಕಾಗಲ್ಲ. ಇದನ್ನು ಮಾಡಬೇಕಾಗಿತ್ತು ಆ್ಯಕ್ಚುಲಿ. ಈಗ ಮತ್ತು ಅವಳು ಪಾಪ ಕೆಲಸಕ್ಕೆ ಹೋಗಿ ಬಂದಿರ್ತಾಳಲ್ವ, ಅವಳು ಸುಸ್ತಾಗಿರ್ತಾಳೆ. ಈಗ ಎಷ್ಟೊಂದು ಸರಿ ಅವಳು ನನಗೆ ಸಂಬಂಧಪಡೋ ಎಷ್ಟೊಂದು ಮಾಡಿರ್ತಾಳೆ. ನಾನು ಹೇಳ್ದಿದ್ರು ಅವಳೇ ಅರ್ಥ ಮಾಡ್ಕೊಂಡು ಮಾಡಿರ್ತಾಳೆ. ಸೊ ಹಾಗಾಗಿ ಏನು ಆ್ಯಕ್ಚುಲಿ ಇಷ್ಟ ಆಗಿತ್ತು ಇವತ್ತಿನ ವೀಡಿಯೋ. ಒಂಥರ ಬಟ್ಟೆ ಮಡಿಸಿ ಹೇಳೋದ್ರಲ್ಲಿ ಏನೋ ಒಂಥರ ಖುಷಿ ಇತ್ತು. ಯಾಕೆಂತಂದರೆ ತುಂಬ ದಿವಸ ಆಗಿತ್ತು ಬಟ್ಟೆಗಳೆಲ್ಲ ಮಡಿಸಿ. ಯಾವಾಗಲೂ ನನಗೆ ಒಂದು ಮೊದಲಿಂದ ಏನು ಅಭ್ಯಾಸ ಅಂತಂದರೆ ಬಟ್ಟೆಗಳನ್ನೆಲ್ಲ ತ್ಯಾಗ್ ಸೀತಾ ಇರೋದೇ ಎಲ್ಲಿ ಬೇಕಲ್ಲಿ ಹೆಂಗಿದ್ರು ಮಡಿಸಿರ್ತಾರೆ ಅಂತ. ಬಟ್ ಆದರೆ ಅದು ಇತ್ತೀಚೆಗೆ ಕಡಿಮೆ ಮಾಡಿದ್ದೀನಿ. ಮುಂಚೆ ಮಾಡ್ತಾಯಿದ್ದೆ, ಹೆಂಗೆ ಬೇಕೋ ಹಂಗೆ ಸೀದಾ ಮಾಡ್ತಾಯಿದ್ದೆ. ಬಟ್ ಆದರೆ ಈಗ ಅಲ್ಲಿ ಒಂದು 3-4 ವರ್ಷಗಳಿಂದ ನಂಗೆ ಮಾಡ್ತಿಲ್ಲ. ಇದು ಏನಂತಂದರೆ ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತಿನ್ನೇನು ವಿಶೇಷ ಏನಿಲ್ಲ. ಆ್ಯಕ್ಚುಲಿ ನನಗೆ ನಿಮ್ಮೆಲ್ಲರ ಜೊತೆ ಮಾತಾಡಿಕೊಂಡು ಬಟ್ಟೆಗಳು ಮಡಿಸಿದ್ದು ಏನೂ ಗೊತ್ತೇ ಆಗಲಿಲ್ಲ. ನಾನು ಏನಾದ್ರು ವರ್ಕ್ ಮಾಡಿದೆ ಅಂತಲೇ ನಂಗೆ ಗೊತ್ತಾಗಲಿಲ್ಲ. ಅಂದರೆ ಚೆನ್ನಾಗಿತ್ತು. ನಮ್ಮ ವೀಡಿಯೋಸ್ಗಳಿಗೆ ಸಪೋರ್ಟ್ ಮಾಡಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ನಾವು ಎಷ್ಟೊಂದು ಆಲ್ರೆಡಿ 95 ವೀಡಿಯೋಸ್ಗಳು ಹಾಕ್ಬಿಟ್ಟಿದ್ದೀವಿ, ಇನ್ನೂ ಸಬ್ಸ್ಕ್ರೈಬರ್ ಸಂಖ್ಯೆ ಜಾಸ್ತಿ ಆಗಿಲ್ಲ. ದಯಮಾಡಿ ನೀವು ಸಬ್ಸ್ಕ್ರೈಬ್ ಆಗಿ. ಬರೀ ವಿಡಿಯೋಗಳನ್ನು ನೋಡಿ ಹೋದರೆ ನಮಗೆ ಏನು ವಾಚಿಂಗ್ ಅವರ್ಸ್ ಬರುತ್ತೆ ಖಂಡಿತ. ಬಟ್ ಆದರೆ ಸಬ್ಸ್ಕ್ರಿಪ್ಷನ್ ದಯಮಾಡಿ ಆಗಿ. ನೀವು ಸಬ್ಸ್ಕ್ರೈಬ್ ಆದಷ್ಟು ನಮಗೇನಿಸ್ತಿ ಇನ್ನೂ ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಸಿಗುತ್ತೆ. ಸೊ ಹಾಗೆ ಜಾಸ್ತಿ ವೀಡಿಯೋಗಳನ್ನು ಮಾಡೋದಕ್ಕೆ ಮೋಟಿವೇಶನ್ ಕೊಡಿ ಅಂತ ಕೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಅವಳಿಗೆ ಇದನ್ನು ನೋಡಿ ಏನು ಅನ್ಸುತ್ತೆ, ಏನು ಎತ್ತ ಅದನ್ನು ಕವರ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಸಾಧ್ಯ ಆದರೆ ಅದನ್ನು ಕವರ್ ಮಾಡಿ ಹಾಕ್ತೀನಿ. ಇಲ್ಲ ಅಂತಂದರೆ ಇಷ್ಟಕ್ಕೆ ಮುಗಿಸ್ತೀನಿ. ನಿಮ್ಮೆಲ್ಲರೂ ಧನ್ಯವಾದಗಳು. ಶುಭ ದಿನ. ಬಾಯ್.